ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? ಇನ್ನು ತುಲಾರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ವ್ಯವಹಾರದಲ್ಲಿ ತುಂಬ ಚತುರತೆ ಬರುತ್ತೆ. ಅಂದರೆ ನಾಜೂಕಿನಿಂದ ಕೆಲಸ ಮಾಡ್ತೀರಾ, ಜಾಣ್ಮೆಯಿಂದ ಕೆಲಸ ಮಾಡಿ ಲಾಭ ಗಳಿಸ್ತಕ್ಕಂಥದ್ದು. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ. ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ಕಿರಿಕಿರಿ ಇದೆ. ನಿವಾರಣೆಗೆ ಸ್ತ್ರೀಯರಿಗೆ ಅಂದರೆ ಸ್ತ್ರೀಯರು ಸುಮಂಗಲಿಯರಿಗೆ ದಾನ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ಮಹಾ ಕಿರಿಕಿರಿ ಇದೆ. ಇವರೇ ಕೆಲಸಕ್ಕೆ ಹೋಗ್ತಿದ್ದ ಹಾಗೇ, ಇನ್ನು ಶುರುವಾಗ್ತಿದ್ದ ಹಾಗೇ ಸ್ವಲ್ಪ ತೊಂದರೆಗಳು ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರು. ನಷ್ಟವಿದೆ ಈ ದಿವಸ. ಸಂಗಾತಿ ಸಹಕಾರ ಸ್ವಲ್ಪ ಮಟ್ಟಿಗೆ ಸಪೋರ್ಟ್ ಸಿಗುತ್ತೆ ಈ ದಿವಸ. ಇಲ್ಲೋ ಆಫೀಸಿಗೆ ಬಿಡಬೇಕು, ಟೈಮ್ ಆಗಿಬಿಟ್ಟಿದೆ, ಗಾಡಿ ಬುಕ್ ಆಗ್ತಾ ಇಲ್ಲ, ಸಹಾಯ ಕೇಳಬೇಕಾಗುತ್ತೆ. ಸಂಗಾತಿಯ ಸಹಕಾರ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಅರ್ಧ ದಾರಿ ಬಿಡ್ತೀನಿ, ಆಮೇಲೆ ಮುಂದಕ್ಕೆ ಹೋಗು ನೀನು ಅಂಥದ್ದೊಂದು ಅಲ್ಪ ಸಹಕಾರ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಈಶ್ವರ ಪ್ರಾರ್ಥನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ಪರಿಶ್ರಮ ಜಾಸ್ತಿ ಇದೆ. ಸ್ವಲ್ಪ ನಷ್ಟತೆಯನ್ನು ಸೂಚಿಸ್ತಾ ಇದೆ. ಹುಷಾರು. ಕೆಲಸ ಮಾಡುವ ಸಂದರ್ಭದಲ್ಲಿ ನಿಗಾ ಇರಲಿ, ಎಚ್ಚರಿಕೆ ಇರಲಿ. ಉಳಿದ ಹಾಗೆ ದಿವಸ ಸ್ವಲ್ಪ ಸಾಲಬಾಧೆ, ಹೆಣ್ಣುಮಕ್ಕಳಿಗೆ ಸ್ವಲ್ಪ ಸಾಲದ ತೊಂದರೆಗಳು ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಸ್ವಲ್ಪ ವೀಕ್ ಆಗಿದೆ ಈ ದಿವಸ ಧನಸ್ಸು ರಾಶಿಯವರಿಗೆ. ಗುರು ಪ್ರಾರ್ಥನೆ ಮಾಡಿ, ಗುರು ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ. ಮಕರ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ಅನುಕೂಲ ಇದೆ. ಸಂಗಾತಿಯ ಸಹಕಾರ ಚೆನ್ನಾಗಿದೆ ಈ ದಿವಸ. ಬಂಧುಗಳ ಸಹಕಾರ ಸಿಗುತ್ತೆ. ಕುಟುಂಬ ಸಹಕಾರ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಇದೆ. ಆತಂಕ ಬೇಡ. ಆದರೆ ಒಂದು ನಷ್ಟತೆ ಇದೆ. ವಸ್ತು ಕಳ್ಕೊಂಡ್ಬಿಡ್ತೀರಾ, ಹುಷಾರು. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಕುಂಭರಾಶಿಯವರಿಗೆ ದಿವಸ ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಆಪ್ತ ಮಿತ್ರರು, ಆಪ್ತ ಗೆಳೆಯರು, ಸ್ನೇಹಿತರು ಇವರಿಂದ ತುಂಬ ಅನುಕೂಲ ಆಗುತ್ತೆ. ಬಂಧುಗಳ ಸಹಕಾರ ಕೂಡ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ಈ ದಾಂಪತ್ಯದಲ್ಲಿ ಮನಸ್ತಾಪ ಬರೋ ಸಾಧ್ಯತೆ ಇದೆ. ವ್ಯಾಪಾರಗಳಿಗೆ ಸ್ವಲ್ಪ ತೊಂದರೆ, ಕಿರಿಕಿರಿ ಆಗ್ತಕ್ಕಂಥದ್ದು, ವ್ಯಾಪಾರ ಸುಸೂತ್ರವಾಗಿಲ್ಲ ಅಂತಕ್ಕಂಥದ್ದು ಒಂದು ಲಕ್ಷಣ ಇದೆ. ಇದು ನಿವಾರಣೆಗೆ ಗಣಪತಿ ಸನ್ನಿಧಾನಕ್ಕೆ ನೀವು ಒಂದು ಕೆಂಪು ವಸ್ತ್ರ ದಾನ ಮಾಡಿದ್ರೆ ಬಹಳ ಒಳ್ಳೆಯದು, ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ದಿವಸ ನೋಡಿ, ಕೆಲಸದಲ್ಲಿ ನಿಮಗೆ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಇರುತ್ತೆ. ಸಾಮಾನ್ಯ ಮಧ್ಯಮ ಫಲ. ಸ್ವಲ್ಪ ಸಾಲ ಬಾಧೆ ಸೂಚಿಸ್ತಾ ಇದೆ. ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಸ್ವಲ್ಪ ಪೆಟ್ಟು ಮಾಡ್ಕೊಳ್ತೀರಾ, ತರಚೋದು, ಗಾಯಗಳಾಗೋದು ಇಂಥ ಸಾಧ್ಯತೆ ಇದೆ. ಆದರೆ ಬುದ್ಧಿ ಮಾತ್ರ ಚುರುಕಾಗಿರುತ್ತದೆ ಈ ದಿವಸ. ನಿಮಗೆ ಅನುಕೂಲ, ಹೆಚ್ಚಿನ ಚುರುಕು ಬುದ್ಧಿಯಿಂದ ಕೆಲಸ ಸಾಧನೆ. ಪ್ರಾರ್ಥನೆಗೆ ದಿವಸ ನಾಗಕವಚವನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಸರಳವಾದ ಮಂತ್ರ ಗಮನಿಸಿ. ಓಂ ಧೀವರಾಯ ನಮಃ. ಇದನ್ನು 108 ಬಾರಿ ಹೇಳಿ, ಬುದ್ಧಿ ಚುರುಕಾಗುತ್ತೆ. ಈ ದಿನದ ಸಂಚಿಕೆಯಲ್ಲಿ ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸಿ ಪರಿಹಾರಗಳನ್ನು ತಿಳಿಸ್ಕೊಟ್ರಿ. ಹಾಗೆ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಸಂಚಿಕೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.